ನಮ್ಮ ಕರಾವಳಿಯ ಬಂದರು ನಗರಿ ಮಂಗಳೂರಿನಿಂದ ರಾಮೇಶ್ವರಂಗೆ ನೇರ ರೈಲು ಸಂಚಾರ ಪ್ರಾರಂಭವಾಗಿದೆ. ರೈಲು ಸಂಖ್ಯೆ 16622 ಮಂಗಳೂರು ರಾಮೇಶ್ವರಂ ಎಕ್ಸ್‌ಪ್ರೆಸ್. ಈ ರೈಲು ತನ್ನ ಮೊದಲ ಪ್ರಯಾಣವನ್ನು 2026ರ ಮಾರ್ಚ್ 14 ಶನಿವಾರದಂದು ಪ್ರಾರಂಭಿಸಲಿದೆ. ಈ ರೈಲಿನ ಮೂಲಕ ನಾವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ರಾಮೇಶ್ವರಂನ ರಾಮನಾಥ ಸ್ವಾಮಿಯ ದರ್ಶನ ಮಾಡಬಹುದು. ಅಲ್ಲದೆ ಸಮುದ್ರದ ಮೇಲೆ ನಿರ್ಮಿಸಲಾದ ಪಂಬನ್ ಬ್ರಿಡ್ಜ್ ಮೇಲೆ ಈ ರೈಲು ಹಾದು ಹೋಗುವುದರಿಂದ ಒಂದು ಸುಂದರವಾದ ಅನುಭವವನ್ನು ಪಡೆಯಬಹುದು. ಈ ಒಂದು ಕ್ಷಣವನ್ನು ನಾವು ಜೀವನದಲ್ಲೇ ಮರೆಯೋಕೆ ಸಾಧ್ಯವಿಲ್ಲ. ಈ ರೈಲು ಮಂಗಳೂರು ಸೆಂಟ್ರಲ್ ನಿಲ್ದಾಣದಿಂದ ಪ್ರತಿ ಶನಿವಾರ ಸಂಜೆ 7:30 ಹೊರಟು ಕಾಸರಗೋಡು, ಕಣ್ಣೂರು, ಕೋಜಿಕೋಡ್, ತಿರೂರ್, ಚೋರ್ನೂರ್, ಪಲಕ್ಕಾಡ್, ಪೊಲಾಚಿ, ಉದುಮಲೈಪೇಟೆ, ಪಳನಿ, ವಡ್ಡಂಚತ್ರಂ, ದಿಂಡಿಗಲ್, ಮಧುರೈ, ಮನಮಧುರೈ, ಪರಮಕುಡಿ, ರಾಮನಾಥಪುರಂ ಮಾರ್ಗವಾಗಿ ಮರುದಿನ ಬೆಳಗ್ಗೆ 10:50 ರಾಮೇಶ್ವರಂನ ತಲುಪುತ್ತದೆ. ಈ ರೈಲು ತನ್ನ ಒಟ್ಟು 753 ಕಿಲೋಮೀಟರ್ ಜರ್ನಿಯನ್ನು 15:20 ಪೂರ್ಣಗೊಳಿಸುತ್ತದೆ. ಈ ರೈಲು ಒಟ್ಟು 2 AC 2 ಟೈರ್, 6 AC 3 ಟೈರ್, 6 ಸ್ಲೀಪರ್, 4 ಜನರಲ್ ಕ್ಲಾಸ್ ಹಾಗೂ 1 ದಿವ್ಯಾಂಗನ ಫ್ರೆಂಡ್ಲಿ ಜನರಲ್ ಕ್ಲಾಸ್ ಕೋಚ್ಗಳನ್ನು ಹೊಂದಿರಲಿದೆ. ಇನ್ನು ಈ ರೈಲಿನ ಟಿಕೆಟ್ ದರ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಕ್ಲಾಸ್ 245, ಸ್ಲೀಪರ್ 425, ಥರ್ಡ್ AC 1125 ಹಾಗೂ ಸೆಕೆಂಡ್ AC 1590 ರೂಪಾಯಿ. ಇನ್ನು ಈ ರೈಲು ರಿಟರ್ನ್ ಯಾವಾಗಿದೆ ಅಂತ ನೋಡೋದಾದರೆ ಈ ರೈಲು ಪ್ರತಿ ರವಿವಾರ ಮಧ್ಯಾಹ್ನ 3:30ಕ್ಕೆ ರಾಮೇಶ್ವರಂನಿಂದ ಹೊರಟು ಮರುದಿನ ಬೆಳಗ್ಗೆ 6:55 ಮಂಗಳೂರು ಸೆಂಟ್ರಲ್ ನಿಲ್ದಾಣವನ್ನು ತಲುಪುತ್ತದೆ. ಈ ರೈಲಿನಲ್ಲಿ ನೀವು ಒಮ್ಮೆಯಾದರೂ ಜರ್ನಿ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ.